ಪ್ರಭುಗಳೇ ಪ್ರಭುಗಳೇ ಪೂರ್ಣಯ್ಯ, ನಮ್ಮ ನಾಡಿಗೆ ಸೋಲೆ ಇಲ್ಲ ಇಲ್ಲ, ನನ್ನಿಂದ ಈ ನೋವನ್ನು ಸಹಿಸಲಾಗುವುದಿಲ್ಲ. ಈ ದಮನಿ ದಮನಿ ಎಂದು ಹರಿಯುವ ಈ ರಕ್ತದಲ್ಲಿ ಸೋಲೆ. ಒಮ್ಮೆ ಆ ನದಿಗಳ ಗುಂಪಿಗೆ ಈ ಹುಲಿಯನ್ನು ಆಗ ನೋಡಿರಂತೆ ಈ ಹುಲಿಯ ಆರ್ಭಟವನ್ನು. ಪ್ರಭುಗಳೇ, ಈಗಾಗಲೇ ನಾವು ನಮ್ಮ ರಾಜ್ಯದಲ್ಲಿ ಸೈನ್ಯವೂ ಕೂಡ ಕಡಿಮೆಯಾಗಿದೆ. ಅಲ್ಲದೆ ಬ್ರಿಟಿಷರು ಸಂಧಾನಕ್ಕಾಗಿ ಬಂದಿರುತ್ತಾರೆ. ಅದಲ್ಲದೆ ನಮ್ಮ ರಾಜ್ಯದಲ್ಲಿ ಸೈನಿಕರ ಸಂಖ್ಯೆಯೂ ಕಡಿಮೆ ಇದೆ. ಅದೇ ರೀತಿ ಎಲ್ಲವೂ ಸಹ ಹಾಳಾಗಿದೆ. ಪೂರ್ಣಯ್ಯ, ಈ ರೀತಿಯಾದ ಮಾತನ್ನು ಆಡಬೇಡ. ಅವರೊಂದಿಗೆ ನಾನು ಸಂಧಾನ ಮಾಡಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ನನ್ನಿಂದ ಅವರು ಈ ಟಿಪ್ಪುವಿನ ಹೋಗಿ ಬ್ರಿಟಿಷರೊಂದಿಗೆ ಸಂಧಾನ ಮಾಡಿಕೊಳ್ಳುವುದೇ? ಪ್ರಭುಗಳೇ, ಶಾಂತರಾಗಿ. ತಾಳ್ಮೆಯಲ್ಲಿ ಶಕ್ತಿ ಇದೆ, ತಾಳ್ಮೆಯಲ್ಲಿ ಬಲವಿದೆ. ದಯವಿಟ್ಟು ಈ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಪರ ರಾಜ್ಯದ ಸಹಾಯಕ್ಕೆಂದು ಹೋಗಿರುವ ನಮ್ಮ ಸೈನ್ಯ ಅರಮನೆಯನ್ನು ಮುಟ್ಟುವ ತನಕ ನೀವು ಈ ಯುದ್ಧಕ್ಕೆ ತಾತ್ಕಾಲಿಕವಾಗಿ ಸರಿಯನ್ನು ಹಾಕಲೇಬೇಕು. ಏನು ಪೂರ್ಣಯ್ಯ, ಏನು ಈ ರೀತಿ ಮಾತನಾಡುತ್ತಿದ್ದೀರಿ? ಖಡ್ಗ ಹಿಡಿಯುವ ಕೈಯಲ್ಲಿ ಸರಿ ಹಾಕುವುದೇ? ಸಾಧ್ಯವೇ ಇಲ್ಲ. ಈ ಟಿಪ್ಪು ಮೈಸೂರಿನ ಹುಲಿ, ನಾನು ಬ್ರಿಟಿಷರೊಂದಿಗೆ ಸರಿ ಹಾಕುವುದೇ? ಇಲ್ಲ ಇಲ್ಲ, ಇದೆಂತಾದರೂ ಇದೆ. ಪ್ರಭುಗಳೇ, ಅರಸನಾದವನು ನಾಡಿನ ಹಿತಕ್ಕಾಗಿ ಹಾಗೂ ಪ್ರಜೆಗಳ ಹಿತಕ್ಕಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಲ್ಲದೆ, ಅವರು ಹೇಗೆ ಬ್ರಿಟಿಷರು ನಮ್ಮನ್ನು ಮೋಸದಿಂದ ಸೋಲಿಸಿದ್ದಾರೋ ಹಾಗೆ ನಾವು ಅವರನ್ನು ಮೋಸದಿಂದಲೇ ಸೋಲಿಸೋಣ. ಅಲ್ಲಿಯವರೆಗೂ ತಾತ್ಕಾಲಿಕ ಸರಿಯನ್ನು ಹಾಕಿ. ಸಂಧಾನ ಆಯಿತು, ಸಂಧಾನ ಆಯಿತು, ಅದು ಕೂಡ ಆಗಲೇಬೇಕು. ಆಗಲಿ. ಸರಿ ಪ್ರಭುಗಳೇ, ನಾನು ಬ್ರಿಟಿಷರೊಂದಿಗೆ ಸಂಧಾನಕ್ಕಾಗಿ ಸಹಿ ಹಾಕಲು ಎಲ್ಲ ಏರ್ಪಡಿಸಿದೆ. ಈ ರೀತಿಯಾಗಿ ದಿವಾನ್ ಪೂರ್ಣಯ್ಯ ಟಿಪ್ಪುವಿನ ಮನವರಿಕೆಯನ್ನು ಮಾಡಿ